ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಲ್ಯಾಂಡ್ ಕೂಡ ಅಷ್ಟೇ ಚೆನ್ನಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಅಂದರೆ ಇವರು ಮಳೆಗಾಲದಲ್ಲಿ ಬೆಳೆಯುವಂತಹ ಒಂದು ಜಾಗ. ಪಕ್ಕದಲ್ಲಿ ಒಳ್ಳೆ ಅದ್ಭುತವಾದ ತೋಟ ಕೂಡ ಮಾಡಿದ್ದಾರೆ. ಒಂದು ಒಳ್ಳೆ ಮನೆ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ನಂದು ಇದು ಸ್ಕ್ವಯರ್ ಆಗಿದೆ, ತುಂಬ ಚೆನ್ನಾಗಿದೆ. ಲ್ಯಾಂಡ್ ಮಾತ್ರ ಸೂಪರ್. ಇದು 2 ಎಕರೆ 28 ಗುಂಟೆ ಇದೆ. ಆದರೆ ಇವರು ನಮಗೆ 2 ಎಕರೆ ಕೊಡ್ತಾರೆ ಸ್ನೇಹಿತರೆ. ಇವರು 1 ಎಕರೆಗೆ 18 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಇವರು 1 ಎಕರೆಗೆ 18 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಪಕ್ಕದಲ್ಲಿ ಒಳ್ಳೆ ಮನೆ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ತೋಟ ಮಾಡ್ಕೊಂಡು ಒಳ್ಳೆ ಮನೆ ಕಟ್ಟಿದ್ದಾರೆ. ಇದು ಬ್ಯಾಂಗ್ಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155 ಆಗುತ್ತೆ. ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಮನೆ ಕಟ್ಟಿದ್ದಾರೆ ಪಕ್ಕದಲ್ಲಿ. ಇಲ್ಲಿ ಯಾರು ವಾಸ ಮಾಡ್ತಿಲ್ಲ ಅನ್ನೋಂಗಿಲ್ಲ. ನಾವು ಬರೋವಾಗಿಂದಲೇ ಇದು ನಿಮಗೆ ತಾರ್ ರೋಡಿಂದ ಒಂದು 500ರಿಂದ 600 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಸ್ತಿ ದೂರ ಏನು ಇಲ್ಲ ನಮಗೆ. ಇದು ಮೇಕೆ ಶೆಡ್. ಇದು ಅಂದರೆ ಕುರಿಗಿರಿ ಹಸು ಕಟ್ಕೊಳ್ಳೋಕ್ಕೆ ಅವ್ರು ಕಟ್ಕೊಂಡಿರೋದು. ಆಮೇಲೆ ಬೇವಿನ ಮರಗಳು ಕೂಡ ನಿಮಗಿಲ್ಲಿ ಬೆಳೆದಿವೆ. 1-2 ಮರ ಅಂತ ತುಂಬ ದಪ್ಪದಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮ್ಗೆ ಅದಕ್ಕೆ ಕೂಡ ಅಮೌಂಟ್ ಆಗುತ್ತೆ. ಜಾಗ ಮಾತ್ರ ನಮಗೆ ನೋಡಿ ಹೆಂಗಿದೆ, ಪಕ್ಕದಲ್ಲಿ ಯಾವ ಥರ ಬೆಳೆದಿದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ನಮಗೆ ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ಇದು ಕಾಲೇಜಿಗೂ ಕೂಡ ನಿಯರ್ ಇದೆ. ಮುಂದೆ ಒಂದು ಕಾಲೇಜ್ ಇದೆ. ಕಾಲೇಜಿಗೆ ಕೂಡ ನಿಮಗೆ ಹೆಚ್ಚು ಕಡಿಮೆ ಅಷ್ಟೇ 600 ಮೀಟ್ರ್ ಆಗ್ಬೋದು. 600ರಿಂದ 700 ಮೀಟ್ರ್ ಆಗ್ಬೋದು ಅಷ್ಟೇ. ಕಾಲೇಜಿದೆ. ಅಕ್ಕಪಕ್ಕ ಒಳ್ಳೆ ವ್ಯವಸಾಯ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ಅಷ್ಟೇ ನಮಗಿಲ್ಲಿ ಭೂಮಿ ನೋಡಿ ಆಯಿತಾ. ವಾಸ್ತು ಪ್ರಕಾರವಾಗಿ ಭೂಮಿ ತುಂಬ ಚೆನ್ನಾಗಿದೆ. ಈಸ್ಟ್ ಲ್ಯಾಂಡು, ವೆಸ್ಟ್ಗೆ ರೋಡು ಆ ಥರ ಇದೆ. ನಾವಿಲ್ಲಿ ನಮಗೆ ಬೇಕಾಗಿರೋ ಥರ ಒಳ್ಳೊಳ್ಳೆ ಗಿಡಗಳನ್ನ ಹಾಕಬೋದು ಸ್ನೇಹಿತರೆ. ನೀವು ಈ ಮಣ್ಣಲ್ಲಿ ನೀವು ಏನು ಬೆಳೆದ್ರು ಚೆನ್ನ, ನಿಜವಲ್ಲ ಮಣ್ಣು, ಈ ಮಣ್ಣಲ್ಲಿ ನೀವು ಏನೇ ಬೆಳೆದ್ರು ಚಿನ್ನ. ತುಂಬ ಚೆನ್ನಾಗಿದೆ ಮಾತ್ರ. ರೆಡ್ ಸಾಯಿಲು. ನಮ್ಮ ಮೊಬೈಲ್ ಪ್ರಾಬ್ಲಮಿಂದ ನಿಮಗೆ ಸ್ವಲ್ಪ ವೇರಿಯೇಷನ್ ಕಾಣುತ್ತೆ. ಆದರೆ ಮಾತ್ರ ಮಣ್ಣು ಮಾತ್ರ ಚಿನ್ನ ಇದ್ದಂಗಿದೆ. ಒಳ್ಳೆ ವ್ಯವಸಾಯ ಮಾಡ್ಬೋದು. ತಾವೀಗ ಪಕ್ಕದಲ್ಲೆಲ್ಲ ನೋಡ್ತಾ ಇದ್ದೀರಾ ಹೆಂಗೆ ಮನೆ ಕಟ್ಕೊಂಡು ಯಾವ ಥರ ವ್ಯವಸಾಯ ಮಾಡಿಕೊಂಡು ಈ ವ್ಯವಸಾಯಗಳು ಮಾಡಬೇಕು ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಒಂದು ಮನೆಯವ್ರು ಮಾಡೋವಂಥ ಕೆಲಸ ಸ್ನೇಹಿತರೆ. ಲೇಬರ್ಗಳಿದ್ರೇ ವ್ಯವಸಾಯ. ಇಲ್ಲೆಲ್ಲ ಕೂಡ ವ್ಯವಸಾಯಗಳು ಮಾಡ್ಕೊಂಡು ಇದ್ದಾರೆ. ಅಂದರೆ ನಮಗಿಲ್ಲಿ ಲೇಬರ್ಗಳ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಆಗುತ್ತೆ. ನಾವಿಲ್ಲಿ ಒಳ್ಳೆ ತೋಟ ಮಾಡೋಣ ಅಂತಂದರೆ ನೋಡಿ ಸಾವಯವ ಕೃಷಿ ಮಾಡ್ಕೊಂಡು ಮಿಶ್ರ ಬೆಳೆಗಳನ್ನ ಇಲ್ಲಿ ನಾವು ಹಣ್ಣಿನ ತೋಟ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಾವು ಒಂದೇ ಥರದ್ದಲ್ಲ, ನಾನಾ ರೀತಿ ಗಿಡಗಳನ್ನ ಹಾಕಿ ತೋಟವನ್ನು ಒಳ್ಳೆ ಅದ್ಭುತವಾಗಿ ಹೊಡಿಬೋದು. ಯಾಕೆ ಅಂತಂದರೆ ನೀರು ಮಾತ್ರ ಚೆನ್ನಾಗಿದೆ, ಅಕ್ಕಪಕ್ಕ ಎಲ್ಲ ಚೆನ್ನಾಗಿದೆ. ಇವರು ಫೆನ್ಸಿಂಗ್ ಎಲ್ಲ ಹಾಕ್ಕೊಂಡು ರೆಡಿ ಇದೆ ಸ್ನೇಹಿತರೆ. ಅವ್ರದ್ದು ಫೆನ್ಸಿಂಗು ಕೂಡ ನಮಗೆ ಖರ್ಚಿಲ್ಲ. ನಾವಿಲ್ಲಿ ಒಂದು ಸೈಡಿಗೆ ಮಾತ್ರ ಹಾಕಬೇಕಾಗುತ್ತೆ. ಅವ್ರಿಗೊಂದು 70 ಸೆಂಟ್ ಬಿಟ್ಬಿಟ್ಟು ನಾವು 2 ಎಕರೆಗೆ ಫೆನ್ಸಿಂಗ್ ಹಾಕಬೇಕಾಗುತ್ತೆ ಅಷ್ಟೇ. ಇನ್ನೇನು ಹೆಚ್ಚಿನ ಮಾಹಿತಿಗಾಗಿ
6360446978 ಈ ನಂಬರ್ಗೆ ಕಾಲ್ ಮಾಡಿ. ನಾವು ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಅವರನ್ನು ಒಂದು ಕಡೆ ಹೋಗಿದೆ ನಿಜವಾಗ್ಲೂ ನಂಬ್ತಾರೆ ಬಿಡ್ತೀರೋ, ಒಳಗಡೆ ದಾರಿ ಇಲ್ಲ. 40 ಲಕ್ಷ ಅಂದರೆ ದಿನೇ ನಮಗೆ ಜಮೀನುಗಳ ರೇಟ್ ಗಗಲಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ. ಕಡಿಮೆ ಇಲ್ಲ, ನಮ್ಗೆ ಕಡಿಮೆ ಇದೆ. ಇದು ನಮಗೆ ಅಷ್ಟು ದೂರ ಇಷ್ಟು ದೂರ ಇದು ಒಳಗಡೆ ಆಯಿತು ಹೊರಗಡೆ ಆಯಿತು ಅನ್ನೋದಕ್ಕಿಂತ ನಾವು ಈ ಭೂಮಿಗಳನ್ನ ತಗೊಂಡು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಈ ರೇಟೆಲ್ಲ ಇನ್ನೂ ಗಗನಕ್ಕೆ ಹೋಯ್ತು ಸ್ನೇಹಿತರೆ. ನಮಸ್ಕಾರ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.